ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 44. ಗಂಟೆಗಳು ಕಳೆದರೂ ಮಾತಲ್ಲೇ ಮುಳುಗಿದ ಅಜ್ಜ ಮೊಮ್ಮಕ್ಕಳಿಗೆ ಕಾಲಿಂಗ್ ಬೆಲ್ ಅವರ ಮಾತುಗಳಿಗೆ ತುಸು ವಿರಾಮ ನೀಡಿದರೆ ಏನೋ ತಮಾಷೆ ಮಾಡಿ ನಗುತ್ತಲೇ ಬಾಗಿಲು ತೆರೆಯಲು ಹೋದ ಸಾಹಿತ್ಯ ಅಲ್ಲಿರುವವರನ್ನ ನೋಡಿ ಆಘಾತದಲ್ಲಿ ನಿಂತಿದ್ದಳು. ಹಾಯ್, ಜೀವ ಹಿಯರ್. ನೀನು ಐ ಥಿಂಕ್ ನೀನು ನನ್ನ ನಾದಿನಿ ಸಾಹಿತ್ಯ. ಮೈಸೂರಲ್ಲಿ ಫೈನಲ್ ಇಯರ್ MBBS ಮಾಡ್ತಾ ಇರೋದು, ರೈಟ್ ಎಂದ. ಜೀವ ಪಕ್ಕದಲ್ಲಿದ್ದವನ ಮೇಲಿನ ನೋಟ ಕಿತ್ತು ಅವನ ಮಾತಿಗೆ ತಲೆಯಾಡಿಸಿ, ಎಸ್ ಬಾವಾ, ಯು ಆರ್ ರೈಟ್, ನಾನೇ ಸಾಹಿತ್ಯ. ನೈಸ್ ಟು ಮೀಟ್ ಯು, ಬನ್ನಿ ಒಳಗಡೆ ಎಂದು ಪಕ್ಕಕ್ಕೆ ಸರಿದು ಇಬ್ಬರಿಗೂ ಒಳಬರಲು ದಾರಿ ಬಿಟ್ಟುಕೊಟ್ಟಳು. ಅಂಜಲಿ ಜೀವನನ್ನು ತನ್ನ ಮನೆಯಲ್ಲಿ ಅದು ಇಷ್ಟು ಬೇಗ ನಿರೀಕ್ಷಿಸಿರಲಿಲ್ಲ. ಹಾಗಾಗಿ ಸ್ವಲ್ಪ ಆಶ್ಚರ್ಯದಲ್ಲೇ ಅವನತ್ತ ನೋಡಿದರೆ, ದಿನಕರ್ ಮೊಮ್ಮಗನನ್ನು ನೋಡಿ, ಬಾರಪ್ಪ ದೊರೆ, ಏನು ತಮ್ಮ ಸಾಮ್ರಾಜ್ಯ ಬಿಟ್ಟು ಈ ಕಡೆ ಬಂದಿದ್ದೀರಾ? ತಮ್ಮ ಮಹಾರಾಣಿಯನ್ನು ಒಂದು ಕ್ಷಣ ಕೂಡ ಬಿಟ್ಟಿರೋಕೆ ಆಗ್ಲಿಲ್ವೋ? ಹೇಗೆ ಎಂದು ನಗುತ್ತಾ ಮೊಮ್ಮಗನ ಭುಜ ಬಳಸಿ ಕಿಚಾಯಿಸಿದರೆ, ಪಟ್ಟನೆ ಅಂಜಲಿ ಕಡೆಗೆ ನೋಡಿದಾಗ ಅವಳು ಅವನ ಮೇಲಿದ್ದ ತನ್ನ ನೋಟ ಬದಲಿಸಿದಳು. ಅವಳ ವರಸೆಗೆ ಮೀಸೆ ಮರೆಯಲ್ಲಿ ನಕ್ಕು, ಎಸ್ ತಾತ, ನಮ್ಮ ಮಹಾರಾಣಿಯವರು ಇಲ್ಲಿರಬೇಕಾದ್ರೆ ಅಂತಃಪುರದಲ್ಲಿ ನಮಗೇನು ಕೆಲಸ ಎಂದು ತುಟಿ ಅರಳಿಸಿ ಹೇಳಿದರೆ, ಮೊಮ್ಮಗನ ಕಿವಿ ಹಿಂಡಿ, ತುಂಬ ಮಾತಾಡೋಕೆ ಕಲ್ತಿದ್ದೀಯ, ಹೌದು. ಇದೆಲ್ಲ ಯಾರು? ನಮ್ಮ ಚೆಫ್ ಅವರ ಟ್ರೈನಿಂಗಾ ಹೇಗೆ ಅಂತ ಕೇಳಿದ ತಾತನ ಕೈಯಿಂದ ತನ್ನ ಕಿವಿ ಬಿಡಿಸಿಕೊಂಡು, ಅದೇಗೆ ಅಷ್ಟು ಕನ್ಫರ್ಮ್ ಆಗಿ ಹೇಳಿದ್ರಿ ತಾತ? ಎಸ್, ಇದಕ್ಕೆಲ್ಲ ನಮ್ಮ ಚೆಫ್ ಕಾರಣ. ಅವರಿಂದ ಗಿರಿಧಾಮದಲ್ಲಿ ತುಂಬ ಬದಲಾವಣೆ ಆಗ್ತಿದೆ, ಮುಖ್ಯವಾಗಿ ನನ್ನಲ್ಲಿ ಎಂದು ಅಂಜಲಿ ಕಡೆ ನೋಡುತ್ತಾ ಕಣ್ಣೊಡೆದರೆ, ಅವಳು ಹಲ್ಲು ಕಿಸಿದು, ಈ ಪ್ರಾಣಿಗೆ ಮಾತಾಡೋಕೆ ಬರಲ್ವಾ? ಎಲ್ಲಿ, ಯಾವಾಗ, ಹೇಗೆಲ್ಲ ಡ್ರಾಮಾ ಆಡಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಿದೆ, ಇಡಿಯಟ್. ಹೌದು, ಇವನು ಇಲ್ಲಿಗೆ ಯಾಕೆ ಬಂದಿದ್ದಾನೆ ಎಂದು ಯೋಚಿಸುತ್ತಿದ್ದರೆ, ತಾತನ ಜೊತೆ ಮಾತು ಮುಗಿಸಿ ಕಲ್ಯಾಣಿ ಬಳಿ ನಡೆದವನು, ಹಾಯ್ ಅತ್ತೆ, ನಾನೇ ಜೀವ, ಒಂದೊಮ್ಮೆ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿದ್ದ ದಾಮಿನಿಯ ಮಗ ಎಂದವನ ಮಾತಿಗೆ ಕ್ಷಣದಲ್ಲಿ ಕಣ್ತುಂಬಿಕೊಂಡರು. ಅವನು ಚಿಕ್ಕ ಹುಡುಗನಾಗಿರುವಾಗ ನೋಡಿದ್ದು, ಈಗ ತನ್ನೆದುರು ತನಗಿಂತ ಎತ್ತರಕ್ಕೆ ಬೆಳೆದು ನಿಂತಿರುವವನನ್ನು ನೋಡಿ ಅವನ ಕೆನ್ನೆ ಸವರಿದರು. ಪೂರ್ತಿ ದಾಮಿನಿಯ ಪಡಿಹಚ್ಚೆ ಅಲ್ವಾ ಮಾವ ಎಂದಾಗ ದಿನಕರ್ ಕೂಡ ಹೌದೆಂದು ತಲೆಯಾಡಿಸಿದರೆ, ಜೀವ ನಸುನಕ್ಕು ಕಲ್ಯಾಣಿಯ ಕಾಲು ಮುಟ್ಟಿ ನಮಸ್ಕರಿಸಿದನು. ನೂರ್ಕಾಲ ಚೆನ್ನಾಗಿರಪ್ಪ ಎಂದು ಅವನ ತಲೆ ಸವರಿ ಹೇಳಿದವರು, ಹೌದು, ಈ ಹುಡುಗ ಯಾರು ಅಂತ ಜೀವ ಜೊತೆ ಬಂದವನನ್ನ ನೋಡಿ ಕೇಳಿದರೆ, ಅತ್ತೆ, ಇವನು ವರುಣ್, ಪ್ರತಾಪ್ ಚಿಕ್ಕಪ್ಪನ ಮಗ ಎಂದು ಅವನ ಪರಿಚಯ ಹೇಳಿದರೆ, ಕಲ್ಯಾಣಿಗೆ ಇವನ ಜೊತೆ ಪ್ರತಾಪ್ ಫ್ಯಾಮಿಲಿ ಪರಿಚಯ ಇರಲಿಕ್ಕಿಲ್ಲ. ವರುಣ್ ಡಾಕ್ಟರ್, ನ್ಯೂರೋ ಸ್ಪೆಷಾಲಿಸ್ಟ್, ಗೆಸ್ಟ್ ಲೆಕ್ಚರ್ ಆಗಿ ಕೂಡ ಹೋಗ್ತಾನೆ. ಅಪ್ಪನ ಹಾಗೆ ಮಗ ಕೂಡ ಫೇಮಸ್ ಡಾಕ್ಟರ್ ಅಂತ ವರುಣನನ್ನ ನೋಡಿ ಹೇಳಿದರೆ, ಅವನ ನೋಟ ದೂರದಲ್ಲಿ ನಿಂತಿದ್ದ ಸಾಹಿತ್ಯ ಮೇಲಿತ್ತು. ದಿನಕರ್ ಮಾತು ಮುಗಿದ ಕೂಡಲೇ ಹಾಯ್ ಆಂಟಿ ಎನ್ನುತ್ತಾ ಕಲ್ಯಾಣಿ ಕಾಲು ಮುಟ್ಟಿ ನಮಸ್ಕರಿಸಿದನು. ಇಬ್ಬರನ್ನು ಕೂರಲು ಹೇಳಿ ಬ್ರೇಕ್ಫಾಸ್ಟ್ ತಯಾರು ಮಾಡಲು ಮಗಳ ಜೊತೆ ಅಲ್ಲಿಂದ ಹೊರಟ ಕಲ್ಯಾಣಿಯನ್ನ ತಡೆದ ಜೀವ, ಅತ್ತೆ, ಎಲ್ಲ ಮುಗಿಸ್ಕೊಂಡು ಬಂದೆವು. ಇಲ್ಲಿಗೆ ಬಂದ ವಿಷಯ, ನಾಳೆ ನಮ್ಮ ಮತ್ತು ನಿಮ್ಮ ಫ್ಯಾಮಿಲಿಯೆಲ್ಲ ಮದುವೆಯ ಶಾಪಿಂಗಿಗೆ ಹೊರಗಡೆ ಹೋಗ್ತಿದ್ದೇವೆ. ಮುತ್ತು ನಿಮ್ಮನ್ನೆಲ್ಲ ಪಿಕ್ ಮಾಡೋಕೆ ಬರ್ತಾನೆ. ಹಾಗೆಯೇ ಶಾಸ್ತ್ರದ ಪ್ರಕಾರ ಮನೆಯ ಹಿರಿಯರು ಈ ಮ್ಯಾರೇಜ್ ಇನ್ವಿಟೇಷನ್ ಹೆಣ್ಣಿನ ಮನೆಗೆ ಮೊದಲು ಕೊಡಬೇಕು. ಅದರಂತೆ ಚಿಕ್ಕಪ್ಪ ಮತ್ತೆ ವರುಣ್ ಇಲ್ಲಿಗೆ ಬರಲು ಹೊರಟಿದ್ದರು. ಚಿಕ್ಕಪ್ಪನಿಗೆ ಎಮರ್ಜೆನ್ಸಿ ಕೇಸ್ ಬಂದ ಕಾರಣ ಹಾಸ್ಪಿಟಲಿಗೆ ಹೋದ್ರೆ ನಾನು ಇವನ ಜೊತೆಯಾದೆ. ಅವರ ಕೈಯಲ್ಲಿ ತಮ್ಮ ಕಡೆಯ ಇನ್ವಿಟೇಷನ್ ಕೊಟ್ಟನು. ಸ್ವಲ್ಪ ಜ್ಯೂಸಾದ್ರೂ ಕುಡಿಯಿರಿ ಎಂದು ಅವನ ಮಾತಿಗೆ ಕಾಯದೆ ಕಲ್ಯಾಣಿ ಅಡುಗೆ ಕೋಣೆಯತ್ತ ಹೋದರೆ, ಸಾಹಿತ್ಯ ತಾಯಿಯ ಹಿಂದೆ ನಡೆದಳು. ಅಳಿಯ ವಿನಾಯಕ್ ಫೋನ್ ಬಂತೆಂದು ದಿನಕರ್ ಹೊರ ನಡೆದರು. ಜೀವ ಇನ್ವಿಟೇಷನ್ ನೋಡುತ್ತಿದ್ದ ಅಂಜಲಿ ಬಳಿ ನಡೆದು, ಏನ್ರಿ ಮೇಡಮ್, ಮೊದಲ ಬಾರಿ ಗಂಡ ಹೆಂಡ್ತಿ ಮನೆಗೆ ಬಂದಿದ್ದಾನೆ.
ಅವನ ಉಪಚಾರ ಬಿಡು, ಪೂರ್ತಿ ಮನೆಯೆಲ್ಲ ತೋರಿಸೋದು ಬಿಟ್ಟು ಇನ್ವಿಟೇಷನ್ನಲ್ಲಿ ಏನು ಹುಡುಕ್ತಾ ಇದ್ದೀಯಾ? ಅದು ನಮ್ಮದೇ ಮದುವೆ ಇನ್ವಿಟೇಷನ್ ಎಂದವನತ್ತ ನೋಡಿ, ಹಿಹಿ, ಗೊತ್ತೇ ಇರಲಿಲ್ಲ ಇದು ಮದುವೆ ಇನ್ವಿಟೇಷನ್ ಅಂತ. ಈಗೇನು ಮನೆ ನೋಡಬೇಕಾ, ಬಾ ಎಂದು ಇನ್ನೆಲ್ಲಿ ಜಗಳ ಶುರು ಮಾಡ್ತಾನೋ ಎಂದ್ಕೊಂಡು ಅವನಿಗೆ ಮನೆ ತೋರಿಸಲು ಹೊರಟವಳು. ವರುಣ್, ನೀವು ಬನ್ನಿ ಮನೆ ನೋಡಿ ಎಂದರೆ ಅವಳ ಹಿಂದೆ ಇದ್ದ ಜೀವ ಅವನಿಗೆ ಕಣ್ಸನ್ನೆಯಲ್ಲೇ ಬರಬೇಡ ಎನ್ನುತ್ತಿದ್ದನು. ಅವನ ಮುಖ ನೋಡಿ ನಗುತ್ತಾ, ಇಟ್ಸ್ ಓಕೆ, ಇನ್ನೊಮ್ಮೆ ನೋಡ್ತೀನಿ ಅದ್ಕೆ, ಈಗ ಬ್ರೋಗೆ ಮನೆ ತೋರಿಸಿ ಎಂದ ಕೂಡಲೇ ತನ್ನ ಹಿಂದೆ ಇದ್ದ ಜೀವನತ್ತ ಹುರಿನೋಟ ಬೀರಿ ಕೆಳಗಿನ ಕೋಣೆಯತ್ತ ನಡೆದರೆ ಜೀವ ಅವಳನ್ನ ಹಿಂಬಾಲಿಸಿದನು. ಸೋಫಾದಲ್ಲಿ ಕುಳಿತ ವರುಣ್ ಸುತ್ತಲೂ ಯಾರೂ ಇಲ್ಲದಿರುವುದನ್ನು ಗಮನಿಸಿ ಸಾಹಿತ್ಯಳಿಗಾಗಿ ಕಿಚನ್ನಿನತ್ತ ದೃಷ್ಟಿ ಹಾಯಿಸಿದರೆ ತಾಯಿ ಜೊತೆ ಮಾತಲ್ಲಿ ತೊಡಗಿದ್ದಳು. ನಿಮಿಷ ಕಳೆದರೂ ತನ್ನತ್ತ ತಿರುಗಿಯೂ ನೋಡದವಳನ್ನ ಗಮನಿಸಿದವನ ಮುಖ ಪೆಚ್ಚಾಗಿತ್ತು. ತಕ್ಷಣ ಕೆಮ್ಮುವಂತೆ ನಟಿಸಿದಾಗ ಸಾಹಿತ್ಯ ಅವನತ್ತ ನೋಡಿದ ಕೂಡಲೇ, ಆಂಟಿ ಸ್ವಲ್ಪ ನೀರು ಕೊಡ್ತೀರಾ ಎಂದು ಜೋರಾಗಿಯೇ ಕೇಳಿದನು. ನಿಮಿಷದಲ್ಲೇ ಲೋಟದಲ್ಲಿ ನೀರು ತಂದು, ಸುಮ್ನೆ ಕೆಮ್ಮುವ ಹಾಗೆ ನಟಿಸಿದ್ರೆ ಸಾಯಿಸಿ ಬಿಡ್ತೀನಿ, ನೀರು ತಾನೇ ಕುಡಿ ಎಂದು ಅವನೆದುರು ಲೋಟ ಕುಕ್ಕಿದರೆ ನೀರೆಲ್ಲ ಟೇಬಲ್ ಮೇಲೆ ಚೆಲ್ಲಿತ್ತು. ತಕ್ಷಣ ಎದ್ದು ನಿಂತ ವರುಣ್, ಸಾಹಿತ್ಯ, ಐ ಆಮ್ ಸಾರಿ ಕಣೆ ಎಂದವನ ಮೇಲೆರಗುವಂತೆ ತೀರ ಸನಿಹ ಹೋದರೆ ಅವನು ಸೋಫಾ ಮೇಲೆ ಬಿದ್ದನು. ಸೋಫಾದ ಮೇಲೆ ಒಂದು ಕಾಲಿಟ್ಟ ಸಾಹಿತ್ಯ, ಏನಂದೆ? ಸಾರಿನಾ? ನಿಮ್ಮಜ್ಜಿ, ನೀನಿವತ್ತು ನನ್ನ ಕೈಯಲ್ಲೇ ಕೊಲೆಯಾಗೋದು. ಹೌದು, ಸಾರಿ ಯಾಕೆ? ಹೋಯ್, ಇವಳಿಗೆ ಇಷ್ಟೊಳ್ಳೆ ಬ್ಯಾಕ್ಗ್ರೌಂಡ್ ಇರೋ ಫ್ಯಾಮಿಲಿ ಇದೆ ಅಂತ ಗೊತ್ತಾಗಿ ಈ ಸಾರಿ ಕೇಳ್ತಿದ್ದೀಯಾ? ಏನಂದೆ ಆವತ್ತು? ಲೋ ಕ್ಲಾಸ್, ಪೂರ್ ಫ್ಯಾಮಿಲಿಯವಳು, ಹಾಗೆ ಕೊನೆಯಲ್ಲಿ ನಾನು ಡಾಕ್ಟರ್ ಆಗೋಕೆ ನಾಲಾಯಕ್ಕೆಂದು ತಾನೇ ಎಂದು ಅವನ ಶರ್ಟ್ ಕಾಲರ್ ಹಿಡಿದು, ನೀನು ಹೇಳಿರೋ ಯಾವುದೇ ಮಾತುಗಳನ್ನು ಮರೆತಿಲ್ಲ. ನಾನು ಡಾಕ್ಟರ್. ವರುಣ್, ನಿಮ್ಮೆಲ್ಲ ಪ್ರೀತಿ ಅಂದರೆ ಸ್ಟೇಟಸ್ ಅಲ್ವಾ? ಹುಡುಗಿ ಸಿಂಪಲ್ ಆಗಿದ್ರೆ ಅವಳು ಬಿಕಾರಿ, ಅದೇ ಕೆಜಿಗಟ್ಟಲೆ ಮೇಕಪ್ ಮಾಡಿಕೊಂಡು ಮೈಕೈ ತೋರಿಸೋ ಬಟ್ಟೆ ಹಾಕಿಕೊಂಡ್ರೆ ಅವಳು ತುಂಬ ಶ್ರೀಮಂತೆ. ಅಂಥವರಿಗೆ ಮಾತ್ರ ಪ್ರೀತಿ ಮಾಡೋ ಹಕ್ಕಿರೋದು ಅಲ್ವಾ? ತಗಡು ನನ್ನ ಮಗನೇ, ಆವತ್ತೇ ಹೇಳಿದ್ದೆ ತಾನೇ ಅಪ್ಪಿತಪ್ಪಿ ಕೂಡ ನನ್ನ ಎದುರು ಬರಬೇಡ ಅಂತ. ಆದರೆ ಈಗ ನನ್ನ ಮನೆಗೆ ಬಂದು ಸಾರಿ ಕೇಳ್ತಿದ್ದೀಯಾ ಎಂದು ಶರ್ಟ್ ಕಾಲರ್ ಹಿಡಿದು ಇನ್ನಷ್ಟು ಜಗ್ಗಿದರೆ ಅವಳಿಂದ ಶರ್ಟ್ ಬಿಡಿಸಿಕೊಂಡು, ಲೇ ಭದ್ರಕಾಳಿ, ಸ್ವಲ್ಪ ನನ್ನ ಮಾತು ಕೇಳು ಎಂದಾಗ, ಯಾವನೋ ನೀನು ನಿನ್ನ ಮಾತು ಕೇಳಲು? ಹೋಯ್, ದೊಡ್ಡ ಮನೆ ಅಲ್ಲದೆ ದಿನಕರ್ ಅವರ ಮೊಮ್ಮಗಳು, ಸಖತ್ ದುಡ್ಡಿನ ಪಾರ್ಟಿ ಅಂತ ಈಗ ನನ್ನ ಮೇಲೆ ಲವ್ ಆಯ್ತಾ ಹೇಗೆ ಎಂದು ವ್ಯಂಗ್ಯವಾಗಿ ಕೇಳಿದರೆ ಅವಳನ್ನು ಸರಿಯಾಗಿ ಸೋಫಾದ ಮೇಲೆ ಕೂರಿಸಿ, ನಿನ್ನ ಬಾಯ ಅದು? ಓ ಗಾಡ್, ನಾನಿಲ್ಲಿ ನಿನಗಾಗಿ ಬಂದಿಲ್ಲ, ಬ್ರೋ ಜೊತೆ ಬಂದಿರೋದು. ಸೊ ಜಾಸ್ತಿ ಡ್ರಾಮಾ ಮಾಡಬೇಡ, ಸುಮ್ಮನೆ ಇರು, ಈ ಮದುವೆ ಆದಮೇಲೆ ಮಾತಾಡೋಣ ಎಂದ. ಏನಿದೆ ಮಾತಾಡೋಕೆ? ಏನೂ ಇಲ್ಲ, ಬ್ರೋಗಾಗಿ ಬಂದಿದ್ದೀಯ ಅಲ್ವಾ, ಮುಚ್ಕೊಂಡು ಕೂತ್ಕೋ, ನನ್ನಲ್ಲಿ ಮಾತಾಡೋಕೆ ಬರಬೇಡ ಎಂದು ಧುಮುಗುಡುತ್ತಲೇ ಎದ್ದು ಅಡಿಗೆ ಕೋಣೆಗೆ ಹೋದರೆ ನಿಟ್ಟುಸಿರು ಹೊರ ಚೆಲ್ಲಿದ ವರುಣ್, ಓಯ್ ಗಾಡ್, ಒಮ್ಮೆಲೆ ಸುಂಟರ ಗಾಳಿ ಬಂದು ಹೋದ ಹಾಗಾಯಿತು, ಮೊದಲಿಗಿಂತ ಘಾಟಿಯಾಗಿದ್ದಾಳೆ ಎಂದುಕೊಂಡು ನಗುತ್ತಿದ್ದರೆ ಅವನ ಪಕ್ಕ ಬಂದು ಕುಳಿತ ದಿನಕರ್, ಏನು ಡಾಕ್ಟ್ರೇ ಒಬ್ಬರೇ ಮಾತಾಡ್ತಾ ನಗ್ತಿದ್ದೀರಾ, ಏನು ವಿಷಯ ಎಂದವರತ್ತ ತಡಬಡಿಸಿಕೊಂಡು ನೋಡಿ ಏನಿಲ್ಲವೆಂದು ತಲೆಯಾಡಿಸಿದನು. ಮನೆಯ ಪ್ರತಿಯೊಂದು ಭಾಗವನ್ನು ತೋರಿಸಿದ ಅಂಜಲಿ ಕೊನೆಯಲ್ಲಿ ಅವಳ ಕೋಣೆ ಎದುರುಗಡೆ ಬಂದು ಒಳಗಡೆ ಹೋಗದೆ ನಿಂತಿದ್ದರೆ ಹೊರಗಿನಿಂದಲೇ ಕೋಣೆಯನ್ನು ಇಣುಕಿ ಅಲ್ಲಿರುವ ಅವಳ ಲಗೇಜ್ ಬ್ಯಾಗ್ ಬಟ್ಟೆಯನ್ನೆಲ್ಲ ಗಮನಿಸಿದ ಜೀವ, ಹೋ, ನಮ್ಮ ಮಿಸ್ಸಸ್ ರೂಮ್ ಎನ್ನುತ್ತಲೇ ಒಳ ಹೋದರೆ, ಇದು ನನ್ನ ರೂಮ್ ಅಲ್ಲ, ನನ್ನ ಸಾಹಿತ್ಯ ಸ್ಟಡಿ ರೂಮ್. ಬೆಳಿಗ್ಗೆಯಿಂದ ರೆಸಾರ್ಟ್ ವಿಷಯವಾಗಿ ಬ್ಯುಸಿ ಇರುತ್ತಿದ್ದ ಅಪ್ಪ ಸಂಜೆ 6 ಗಂಟೆಗೆ ಸರಿಯಾಗಿ ಈ ರೂಮ್ನಲ್ಲಿ ಇರ್ತಿದ್ರು. ನೈಟ್ 9 ಗಂಟೆಯ ತನಕ ಅಪ್ಪನ ಟೈಮ್ ನಮಗಾಗಿ ಇರ್ತಿತ್ತು. ಯಾಕೋ ಅಪ್ಪ ಹೋದ ಮೇಲೆ ಈ ಮನೆಯಿಂದ ದೂರಾದ ನಾನು ವಾಪಸ್ ಬಂದಾಗ ಇದೇ ರೂಮ್ನಲ್ಲಿರಬೇಕು ಅನ್ನಿಸ್ತು ಎಂದವಳ ಕಂಗಳು ತುಂಬಿದ್ದವು. ನಿಮಿಷಗಳ ಮೌನದ ನಂತರ, ಆಯ್ತಾ ಮನೆ ನೋಡಿ, ಹೋಗೋಣ್ವಾ
ಅಂತ ಸುಮ್ಮನೆ ಮೊಬೈಲ್ ನೋಡುತ್ತಾ ಕುಳಿತಿದ್ದ ಜೀವನನ್ನ ನೋಡಿ ಕೇಳಿದರೆ, ಆರ್ ಯು ಓಕೆ ವೈಫಿ ಎಂದವನ ಮಾತಿಗೆ ಹೌದೆಂದು ತಲೆಯಾಡಿಸಿದಳು. ಸೀದಾ ಅವಳೆದುರು ಬಂದು ನಿಂತವನು, ನಿನ್ನೆ ರೀಚ್ ಆಗಿದ್ದೀನಿ ಅಂತ ನನಗೊಂದು ಕಾಲ್ ಅಥವಾ ಮೆಸೇಜ್ ಮಾಡೋಕೆ ಏನು ರೋಗ ನಿಂಗೆ? ನಾನು ಕಾಲ್ ಮಾಡಿ ಕೇಳಿದರೆ ಕೊಬ್ಬು, ಕಾಲ್ ಕಟ್ ಮಾಡ್ತೀಯ ಅಲ್ವಾ? ಮೊದಲು ಆ ಮೊಟ್ಟೆಯಷ್ಟು ದೊಡ್ಡ ಕಣ್ಣು ಬಿಟ್ಟು ನನ್ನ ಹೆದರಿಸೋದನ್ನು ಬಿಡು, ಇಲ್ಲಾಂದರೆ ಕಣ್ಣು ಕಿತ್ತು ಕೈಗೆ ಕೊಡ್ತೀನಿ. ಗಂಡ ಅಂದರೆ ಸ್ವಲ್ಪ ಗೌರವ, ಭಯ, ಭಕ್ತಿ ಇರಲಿ ಎಂದವನನ್ನ ಕಣ್ಣು ಮುಚ್ಚದೆ ನೋಡುತ್ತಿದ್ದವಳ ನೋಟಕ್ಕೆ ಇರುಸು ಮುರುಸುಗೊಂಡು, ವೈಫಿ ನೀನು ನನ್ನ ಹೀಗೆಲ್ಲ ನೋಡಬೇಡ ಎಂದು ನಾಚಿ ಹೇಳಿದವನ ವರಸೆಗೆ ತಲೆಕೊಡವಿ, ಜಾಸ್ತಿ ನುಲಿಬೇಡ, ನೋಡೋಕೆ ಕೆಟ್ಟದಾಗಿದೆ. ನಾನು ನಿನ್ನನ್ನು ಆ ಅರ್ಥದಲ್ಲಿ ನೋಡಿಲ್ಲ ಎಂದಾಗ, ಯಾವ ಅರ್ಥದಲ್ಲಿ ವೈಫಿ ಎಂದು ಉಬ್ಬು ಹಾರಿಸಿ ಕೇಳಿದರೆ, ಬೇಕೆಂದಲೇ ತನ್ನ ಕಾಡಿಸುತ್ತಿದ್ದಾನೆ ಎಂದುಕೊಂಡು, ಆಯ್ತಲ್ಲ ಮನೆ ನೋಡಿದ್ದು ನಡಿ ಅಂತ ಅಲ್ಲಿಂದ ಹೊರಟವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡರೆ, ಅವಳ ಹಣೆ ಅವನ ಕೆನ್ನೆಗೆ ಸರಿಯಾಗಿ ಬಡಿದಿತ್ತು. ಔಚ್ ಎಂದವನು ಅವಳನ್ನು ಬಿಟ್ಟು ಕೆನ್ನೆ ತಿಕ್ಕಿಕೊಂಡರೆ, ಅಂಜಲಿ ಗಾಬರಿಯಿಂದ ಆರ್ ಯು ಓಕೆ ಎನ್ನುತ್ತಾ ಅವನ ಕೆನ್ನೆ ಮುಟ್ಟುವುದಕ್ಕೂ, ಅಕ್ಕ ಬಾವ ಜ್ಯೂಸ್ ಎನ್ನುತ್ತಾ ಸಾಹಿತ್ಯ ಅವರಿದ್ದ ಕೋಣೆಯ ಒಳ ಬರುವುದಕ್ಕೂ ಸರಿಯಾಗಿತ್ತು. ಅವರನ್ನು ನೋಡಿ ತಿರುಗಿ ನಿಂತವಳು, ಅಯ್ಯೋ ಸಾರಿ ನಾನೇನು ನೋಡಿಲ್ಲ ಎಂದು ನಕ್ಕರೆ, ಜೀವನಿಂದ ದೂರ ಸರಿದ ಅಂಜಲಿ ತಂಗಿಯ ಬಳಿ ಹೋಗಿ, ಜಾಸ್ತಿ ಕಿಸಿಬೇಡ, ಜ್ಯೂಸ್ ಇಲ್ಯಾಕೆ ತಂದೆ, ಕೆಳಗಡೆ ಬರ್ತಿರ್ಲಿಲ್ವಾ ನಾವು, ಕೊಡು ಎಂದು ಅವಳ ಕೈಯಲ್ಲಿದ್ದ ಜ್ಯೂಸ್ ತೆಗೆದುಕೊಂಡರೆ, ಅಮ್ಮನೇ ಹೇಳಿದ್ದು ತಗೊಂಡೋಗಿ ಕೊಡು ಅಂತ. ಬಾವ ನಿಧಾನವಾಗಿ ಜ್ಯೂಸ್ ಕುಡಿಯುತ್ತಾ, ನನ್ನ ಅಕ್ಕನನ್ನು ಚೆನ್ನಾಗಿ ವಿಚಾರಿಸಿಕೊಳ್ಳಿ, ನಿಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಕೆಳಗಡೆ ಹೇಳ್ತೀನಿ ಎಂದು ಹೇಳಿದ ಸಾಹಿತ್ಯ ನಗುತ್ತಾ ಹೋದರೆ, ಜ್ಯೂಸ್ ಅಲ್ಲೇ ಟೇಬಲ್ ಮೇಲಿಟ್ಟ ಅಂಜಲಿ ಇನ್ನು ಕೆನ್ನೆ ಹಿಡಿದುಕೊಂಡು ನಿಂತಿರುವವನನ್ನು ನೋಡಿ, ಮೊದಲು ಆ ಕೈ ತೆಗಿ, ನೋಡೋಕೆ ಕೆಟ್ಟದಾಗಿದೆ, ನೀನು ಹೀಗೆ ನೋಡಿಯೇ ಆ ಕೋತಿ ಏನೇನೋ ಹೇಳಿದ್ದು ಎಂದಳು. ಈ ಕತೆ ಇನ್ನು ಮುಂದುವರಿಯುತ್ತದೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.